ವಿರಾಜಪೇಟೆ ಮೈತಾಡಿ ಗ್ರಾಮದ ಐಚೆಟ್ಟಿರ ಐನ್ಮನೆಯ ಅಂಗಳದಲ್ಲಿ ವಿಶ್ವ ಕಲಾ ದಿನ ಪ್ರಯುಕ್ತ ಚಿತ್ರ ಕಲಾವಿದ ಬಿಆರ್ ಸತೀಶ್ ಅವರು ದೈವಕೋಲದ ಚಿತ್ರ ಬಿಡಿಸುವ ಮೂಲಕ ಆಚರಣೆ ಮಾಡಲಾಯಿತು. ವಿಶ್ವ ಕಲಾ ದಿನದ ಬಗ್ಗೆ ಮಾತನಾಡಿದ ಬಿಆರ್ ಸತೀಶ್, ಏಪ್ರಿಲ್ 15ರಂದು ವಿಶ್ವ ಕಲಾ ದಿನವೆಂದು ಘೋಷಿಸಲಾಯಿತು. ಈ ದಿನಾಂಕವೊಂದ ವಿಶ್ವದ ಶ್ರೇಷ್ಠ ಚಿತ್ರ ಕಲಾವಿದರಲ್ಲಿ ಒಬ್ಬರಾದ ಲಿಯೋನಾರ್ಡ್ ಡಾವಿನ್ಸಿಯ ಹುಟ್ಟುಹಬ್ಬದ ಗೌರವಾರ್ಥವಾಗಿ ಆ ದಿನವೊಂದ ಎಲ್ಲ ಚಿತ್ರ ಕಲಾವಿದರು ಸೇರಿ ವಿಶ್ವ ಕಲಾ ದಿನ ಅಂತ ಘೋಷಿಸಲಾಯಿತು. ವಿಶ್ವ ಕಲಾ ದಿನವೊಂದ ಆಚರಿಸುವ ಉದ್ದೇಶವೇನೆಂದರೆ, ಕಲೆಯ ಪ್ರಾಮುಖ್ಯತೆಯು ಇಡೀ ವಿಶ್ವದ ಜನರಿಗೂ, ಎಲ್ಲ ವಯೋಮಾನದವರಿಗೂ, ಸರ್ವ ಜನಾಂಗದವರಿಗೂ ತಲುಪಿಸುವ ಪ್ರಯತ್ನವಾಗಿದೆ ಎಂದು ಮಾಹಿತಿಯನ್ನ ನೀಡಿದರು. ಅಲ್ಲದೆ ವಿಶ್ವ ಕಲಾ ದಿನವೊಂದ ಐಚೆಟ್ಟಿರ ಕುಟುಂಬದವರು ಐನ್ಮನೆಯಲ್ಲಿ ನಡೆಸಲು ಅವಕಾಶ ಕಲ್ಪಿಸಿದ್ದು ಕುಟುಂಬದ ಸದಸ್ಯರಿಗೆ ವಿಶ್ವ ಕಲಾ ದಿನದ ಶುಭಾಶಯವನ್ನ ಕೋರಿದ್ರು. ಈ ಸಂದರ್ಭ ಐಚೆಟ್ಟಿರ ಕುಟುಂಬದ ಸದಸ್ಯರು ಪಾಲ್ಗೊಂಡಿದ್ರು. ಸ್ಥಳೀಯ ಐಚೆಟ್ರ ಅವರ ಕುಟುಂಬಸ್ಥರದಲ್ಲಿ ನನಗೊಂದು ಅವಕಾಶ ಕೊಟ್ಟು ಶ್ರೀಯುತರಾದ ಅವರೊಂದು ಸಣ್ಣ ಮಾತು ಆಡಬೇಕಂತ ಅವರಲ್ಲಿ ಕೇಳ್ಕೊತಿದ್ದರು. ಇಲ್ಲಿ ಬಂದುಬಿಟ್ಟು ನಮ್ಮ ದೊಡ್ಡ ಮನೆಯಲ್ಲಿ ಒಂದು ಆರ್ಟ್ ಮಾಡ್ಬೋದಾ ಅಂತ ಕೇಳಿದೋಸ್ಕರ ನಾವು ಒಪ್ಕೊಂಡು ಅವ್ರಿಗೊಂದು ಅವಕಾಶ ಕೊಟ್ಟಿದ್ದೀವಿ. ಅವರು ಮಾಡಿರೋಂಥ ಕೆಲಸ ಇಲ್ಲಿ ನಿಮ್ಮ ಮುಂದೆ ಇದೆ. ಎಲ್ರಿಗೆ ಫೇಸ್ಬುಕ್ನ ಎಲ್ಲ ವೀಕ್ಷಕರಿಗೆ ವರ್ಲ್ಡ್ ಆರ್ಟ್ ಡೇ ವಿಶ್ವ ಕಲಾ ದಿನದ ಶುಭಾಶಯಗಳನ್ನು ಮೊದಲಿಗೆ ಕೋರ್ತೇನೆ. ಇವತ್ತು ವಿಶ್ವ ಕಲಾ ದಿನ. ಈ ಕಲಾ ದಿನದ ಸಂದರ್ಭದಲ್ಲಿ ನನ್ನ ಸ್ನೇಹಿತರಾಗಿರ್ತಕ್ಕಂಥ ಯುವರಾಜ ಕೃಷ್ಣ ಹಾಗೂ ಮಿಥುನ್ ಹಾಗೂ ನನ್ನ ಒಡನೆ ಇಲ್ಲಿ ಒಂದು ಹಬ್ಬ ನಡೀತಕ್ಕಂಥ ಜಾಗ ಐಚೆಟ್ರ ಮನೆ. ಅವರ ಮನೆಗೆ ನಾವು ಬಂದಿದ್ದೇವೆ. ಅವರು ಅವಕಾಶವನ್ನು ಕೊಟ್ಟಿದ್ದಾರೆ. ಅವರ ಕುಟುಂಬಸ್ಥರು ಪ್ರತಿಯೊಬ್ಬರಿಗೂ ಈ ಸಂದರ್ಭದಲ್ಲಿ ನಾನು ಹೃದಯಪೂರ್ವಕ ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸುತ್ತಾ ಅವರ ಮನೆಯಲ್ಲಿ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಅವರ ಎಲ್ಲ ಕುಟುಂಬಸ್ಥರಿಗೆ ನಾನು ಚಿರಋಣಿಯನ್ನು ಬಯಸ್ತೇನೆ ಸರ್. ಹಾಗೆ ನನಗೊಂದು ಅವಕಾಶ ಬೇಕಿತ್ತು. ನಿಮ್ಮ ಹೆಸರು? ಸತೀಶ್ ಅಂತ ನನ್ನ ಹೆಸರು. ನನಗೊಂದು ಅವಕಾಶ ಬೇಕಿತ್ತು. ಒಂದು ಚಿತ್ರ ಎಲ್ಲಿ ಬಿಡಿಸೋದು ಅಂತ. ಕೃಷ್ಣನ ಮಾತಿನಂತೆ ನಾವು ನೆನೆಸಿದಾಗ ಆಗೋದಿಲ್ಲ, ಅವನೇ ಕರಿಬೇಕು. ಹೌದು. ಸೊ ಅದು ಇವತ್ತು ಕರೆದಿದ್ದಾರೆ. ಈ ಜಾಗದಲ್ಲಿ ಬಂದಿದ್ದೇನೆ, ನಿಂತಿದ್ದೇನೆ. ಅದಕ್ಕೆ ನನ್ನ ಸ್ನೇಹಿತರು ಸಹ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಕುಟುಂಬದ ಎಲ್ಲ ಪ್ರಮುಖರಿಗೂ ಹಾಗೂ ಎಲ್ಲ ಸ್ನೇಹಿತರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತಾ, ಈ ವಿಶ್ವ ಕಲಾ ದಿನವು ಎಲ್ಲರೂ ನೀವು ಸಂತೋಷ ಪಟ್ಟಿದ್ದೀರಿ, ನೀವು ಚಿತ್ರ ನೋಡೋದ್ರ ಮೂಲಕ ಸಂತೋಷ ಪಟ್ಟಿದ್ದೀರಿ ಅಂತ ನಾನು ನಂಬಿಕೊಂಡು ಈ ದಿನದ ಕಾರ್ಯಕ್ರಮವನ್ನು ಇಲ್ಲಿಗೆ